ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ನನ್ನ ಮಿನಿ ಗಾರ್ಡನ್ ಟೂರ್ ಹಾಗೆಯೇ ಒಂದು ಸಿಂಪಲ್ ಆದ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಪ್ಪ ಮೆಣಸಿನ್ಕಾಯಿ ಬಜ್ಜಿ ತೋರಿಸ್ಬಿಟ್ಟು ಇದ್ಯಾವ ಸಿಂಪಲ್ ರೆಸಿಪಿ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಇದು ನಾನು ಬೆಳೆದಿರೋ ಅಂತಹ ನಮ್ಮನೆ ಟೆರೇಸ್ನಲ್ಲಿ ಬಿಟ್ಟಿರೋ ಅಂಥ ಮೆಣಸಿನ್ಕಾಯಿಂದ ಮಾಡ್ತಾ ಇರೋದು. ನಾನು ಈ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಒಂದು ಕ್ವಿಕ್ ಆದ ಆ್ಯಂಡ್ ಈಸಿಯಾದ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಅದೇನಿಲ್ಲ, ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಮಾಡೋ ಅಂತಹ ಕರ್ಡ್ ರೈಸ್. ಫಸ್ಟ್ ನಾನಿಲ್ಲಿ ಬಿಸಿ ಅನ್ನ ಆಗಿರೋದ್ರಿಂದ ಕಂಪ್ಲೀಟಾಗಿ ಹಾರಾಗಿಬಿಟ್ಟು ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ. ಈ ಕರ್ಡ್ ರೈಸ್ ರುಚಿ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಸಿಯಾಗೆ ಹಾಕಬೇಕು ಅಂತ ಕೊತ್ತಂಬರಿ ಸೊಪ್ಪು, ಒಣದ್ರಾಕ್ಷಿ, ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕಡಲೆಬೇಳೆ ಹಾಗೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಫ್ರೈ ಆಗಿದ್ದಾದಮೇಲೆ ಅನ್ನದ ಜೊತೆ ಹಾಕಿ ಹಾಗೆಯೇ ಹಸಿಯಾಗಿ ಹಾಕಬೇಕು ಅಂತ ಇಟ್ಟಿರೋ ಇಂಗ್ರೀಡಿಯೆಂಟ್ಸ್ನು ಹಾಕಿಬಿಟ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಮೊಸರು ಹುಳಿಯಾಗಿರಬಾರ್ದು. ಇನ್ಕೇಸ್ ಸ್ವಲ್ಪ ಹುಳಿ ಅಂತ ಅಂದ್ರೂ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಒಳ್ಳೆ ಮೊಸರನ್ನ ರೆಡಿ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಎಲ್ರಿಗೂ ಯೂಸ್ ಆಗೋ ಅಂತ ಒಂದು ಸಿಂಪಲ್ ಟಿಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಡೈಲಿ ಆಗೋವಂಥ ಕಿಚನ್ ವೇಸ್ಟಿಂದ ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಬೆಳಿಬೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬೆಳಿತಿರೋ ಗಿಡಗಳಿಗೆ ಯಾವುದೇ ರೀತಿಯ ಫರ್ಟಿಲೈಸರ್ ಆಗಿರ್ಬೋದು, ಪೆಸ್ಟಿಸೈಡ್ಸ್ ಆಗಿರ್ಬೋದು ಯಾವುದನ್ನು ಹಾಕಲ್ಲ. ಡೈಲಿ ನಮ್ಮ ಮನೆಯಲ್ಲಿ ಏನು ಕಿಚನ್ ವೇಸ್ಟ್ ಇರುತ್ತೋ ಅದನ್ನಷ್ಟೇ ಹಾಕೋದು. ಈ ಮೆಣಸಿನ್ಕಾಯಿ ಗಿಡನೂ ಅಷ್ಟೇ, ನಾನು ಯಾವುದನ್ನು ನೆಟ್ಟಿಲ್ಲ, ಅದಾಗದೇ ನಾನು ಕಿಚನ್ ವೇಸ್ಟ್ ಹಾಕಿದಾಗ ಬೆಳ್ಕೊಂಡಿರೋ ಅಂಥದ್ದು. ನನ್ನ ಹಾಗೆ ಯಾರು ಪಾಟಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೀರೋ ಅವ್ರಿಗೆ ಈ ಟಿಪ್ ಯೂಸ್ ಆಗ್ಬೋದು. ನಾನು ಡೈಲಿ ಏನು ಕಿಚನ್ ವೇಸ್ಟ್ ಇರುತ್ತೋ ಆ ಕಿಚನ್ ವೇಸ್ಟನ್ನ ಒಂದೊಂದು ಪಾಟಿಗೆ ಹಾಕ್ಕೊಳ್ತಾ ಬರ್ತಾ ಇರ್ತೀನಿ. ಈ ಕಿಚನ್ ವೇಸ್ಟ್ ಹಾಕಿಬಿಟ್ಟು ನೀವು ಒಂದು ಲೇಯರ್ ಮಣ್ಣು ಹಾಕಿದ್ರೆ ಇದು ಹುಳಗಳಾಗಲಿ ಬೇರೆ ಥರದ್ದು ಏನೇ ಸೊಳ್ಳೆಗಳಾಗಲಿ ಏನೂ ಬರೋದಿಲ್ಲ. ಈ ರೀತಿ ಮಾಡ್ತಾ ಹೋದರೆ ನಿಮಗೆ ಯಾವುದೇ ಫರ್ಟಿಲೈಸರ್ ಬೇಕಾಗಿಲ್ಲ, ಹಾಗೆಯೇ ನಿಮಗೆ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ನನ್ನ ಟೆರೇಸ್ನಲ್ಲಿ ಆಲ್ಮೋಸ್ಟ್ ನಾನು ಜಾಸ್ತಿ ಹೂವಿನ ಗಿಡಗಳನ್ನೇ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ದಾಸವಾಳಗಳು ತುಂಬ ಕಲರ್ಸ್ ಇದೆ. ಇದು ನೋಡಿ, ವೀಳ್ಯದೆಲೆ ಬಳ್ಳಿ ಎಷ್ಟು ಚೆನ್ನಾಗಾಗಿದೆ. ಹಾಗೆಯೇ ನಾನು ಇದೇ ಮೆಣಸಿನ್ಕಾಯಲ್ಲಿ ಇವತ್ತು ಬಜ್ಜಿ ಮಾಡಿ ನಿಮಗೆ ರೆಸಿಪಿ ಶೇರ್ ಮಾಡಿರೋದು. ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ನಾನು ಈ ಗಾರ್ಡನ್ನಲ್ಲಿ ಮನೆಗೆ ಬೇಕಾಗಿರುವಂತಹ ಕೆಲವೊಂದಷ್ಟು ಬೇಸಿಕ್ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಕರಿಬೇವು, ಬದನೆಕಾಯಿ, ಟೊಮೆಟೊ ಹಾಗೆಯೇ ನಾನು ಡೈಲಿ ಪೂಜೆಗೆ ಆಗೋ ಹಾಗೆ ಕೆಲವೊಂದಷ್ಟು ಹೂವಿನ ಗಿಡಗಳನ್ನೂ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇಲ್ಲ ಅಂದರೂ ಸುಮಾರು ಒಂದು 15 ವೆರೈಟಿ ದಾಸವಾಳ ಗಿಡಗಳೇ ಇದೆ. ಹಾಗೆಯೇ ತುಳಸಿ ಆಗಿರ್ಬೋದು, ಬಿಲ್ವಪತ್ರೆ ಆಗಿರ್ಬೋದು, ನನಗೆ ಡೈಲಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವುಗಳು ಸಿಗ್ತಾ ಇದೆ. ನಾನಿಲ್ಲಿ ಯಾವುದೇ ಗಿಡಗಳಿಗೂ ಅಷ್ಟೇ ಹೊರಗಡೆಯಿಂದ ಗೊಬ್ಬರ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಏನೂ ಹಾಕಿಲ್ಲ. ನ್ಯಾಚುರಲಾಗಿ ಹೆಂಗೆ ಬೆಳೆಯುತ್ತೋ ಹಾಗೆ ಬಿಟ್ಟಿದ್ದೀನಿ. ಹಾಗೆ ನಮ್ಮನೇಲಿ ನಾನೊಂದಿಷ್ಟು ಇಂಡೋರ್ ಪ್ಲಾಂಟ್ಸ್ನೂ ಹಾಕ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನನ್ನ ಈ ಗಾರ್ಡನ್ ಟೂರ್ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ.